ಈ 28ಕ್ಕೆ 28 ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ ಎಲ್ಲಿಂದ ಬರ್ತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಈ ಸಂತೋಷಕ್ಕೆ ಬೇರೆ ಏನೋ ಕಾರಣ ಇರಲೇಬೇಕು. ಅದೇನು ಅಂತ ಹೇಳ್ರಿ. ನನಗಂತೂ ನೀವಿಷ್ಟು ಸಂತೋಷವಾಗಿರೋದನ್ನ ನೋಡಿದ್ದೇ ನೆನಪಿಲ್ಲ. ಲೋಕಸಭಾ ಚುನಾವಣೆ ಫಲಿತಾಂಶ ಅಂದರೆ ನೀವು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಏನೂ ಮಾಡೋದಿಲ್ಲ, ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ. ಸೊ ನಾವು ಕೇಕ್ ವಾಕ್ ಆಗ್ಬಿಡುತ್ತೆ ನಮಗೆ. ಕೇಕ್ ವಾಕ್ ಅಂತ ಹೇಳ್ತಾ ಇಲ್ಲ ಅಜಿತ್ ಜಿ. ಸಿ, ನಾನು ಸುಮ್ಮನೆ ನಾಟ್ ಜಸ್ಟ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್. ರಾಜ್ಯದಲ್ಲಿ ವಾತಾವರಣ ಆ ರೀತಿ ನಿರ್ಮಾಣ ಆಗ್ತದೆ. ನೀವು ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ್ಮೇಲೆ ಮತ್ತೆ ಬರ್ತೀನಿ ಸ್ಟುಡಿಯೋಗೆ, ಆಮೇಲೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ. ನಾನು ಕೂಡ ರಾಜ್ಯ ಪ್ರವಾಸ ಮಾಡ್ತಾ ಇದ್ದೇನೆ. ಯಡಿಯೂರಪ್ಪನವರು ಕೂಡ ರಾಜ್ಯ ಪ್ರವಾಸ ಮಾಡ್ತಾರೆ. ಪಕ್ಷದ ಇತರ ಮುಖಂಡರು ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ. ಯಾವುದೋ ಭ್ರಮೆನಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದವ್ರು. ನಾನು ಕೇಳ್ತೇನೆ, ಇವತ್ತು 5 ಗ್ಯಾರಂಟಿಗಳು ಇವಾಗ ವಿಶ್ವಾಸ ಇದ್ದಿದ್ರೆ ಇನ್ನು 25 ಗ್ಯಾರಂಟಿ ಇವತ್ತೇನು ಘೋಷಣೆ ಮಾಡಿದ್ರಲ್ಲ, ಅವಶ್ಯಕತೆ ಇತ್ತಾ? 5 ಗ್ಯಾರಂಟಿ ಮೇಲೆ ದೇಶದ ಮುಂದೆ ಹೋಗ್ಬೋದಿತ್ತಲ್ಲ. ಹಾಗಾದರೆ ಬ್ಯೂಟಿಫುಲ್ ಪಾಯಿಂಟ್. ಇವರು ಗ್ಯಾರಂಟಿಗಳ ಬಗ್ಗೆ ಅಷ್ಟೇ ವಿಶ್ವಾಸ ಇದ್ದಿದ್ರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೋಗಿ ವರ್ಣಾದಲ್ಲಿ ಮೈಸೂರಿನಲ್ಲಿ ಹೋಗಿ 6 ದಿನ ಕೂರ್ತಕ್ಕಂಥ ಪ್ರಶ್ನೆ ಬರ್ತಾ ಇರಲಿಲ್ಲ ಅಂದೆ. ವಿಶ್ವಾಸ ಇವತ್ತು ಆ ಲಾಜಿಕ್ ತಗೊಳಕ್ ಹೋದ್ರೆ ನೀವು ಮೋದಿ ಹೆಸರಿನ ಮೇಲೆ ಅಷ್ಟೇ ವಿಶ್ವಾಸ ಇದ್ರೆ ಯಾಕೆ ದೇಶದಾದ್ಯಂತ 100 ಸೀಟ್ಗಳನ್ನು ಚೇಂಜ್ ಮಾಡ್ತಿದ್ರಿ? 100 ಸೀಟ್ಗಳನ್ನು ದೇಶದಾದ್ಯಂತ ಯಾಕೆ ಚೇಂಜ್ ಮಾಡ್ತಿದ್ರಿ? ಮೋದಿ ಅಲ್ಲ ಮೇಲೆ ಗೆಲ್ತಾರ ಗೆಲ್ತಾರಪ್ಪ. ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಉಪಾಧ್ಯಕ್ಷ, ಒಂದು ಚುನಾವಣೆ ಗೆಲ್ಲಬೇಕು ಅಂತ ಹೇಳಿದ್ರೆ ಅಭ್ಯರ್ಥಿ ಸರಿಯಾಗಿರಬೇಕು. ಅಭ್ಯರ್ಥಿ ಸರಿಯಾಗಿದ್ದ ಜೊತೆ ಇಷ್ಟು ರೆಪ್ರೆಸೆಂಟ್ ದ ರೈಟ್ ಪಾರ್ಟಿ, ಒಳ್ಳೆ ಪಕ್ಷದ ರೆಪ್ರೆಸೆಂಟೇಟಿವ್ ಆಗಿರಬೇಕು ಅವನು, ಮತ್ತು ವಾತಾವರಣ ಚೆನ್ನಾಗಿರಬೇಕು, ಮತ್ತು ಬೇರೆ ಬೇರೆ ಕಾರಣಗಳಿರ್ತದೆ. ಆ್ಯಂಟಿ ಇನ್ಕಂಬನ್ಸ್ ಅಂತದ್ದು ಇರ್ತದೆ. ಮೋದಿಯವ್ರ ವಿರುದ್ಧ ಆ್ಯಂಟಿ ಇನ್ಕಂಬನ್ಸ್ ಇಲ್ಲ. ಕೆಲವು ಅಭ್ಯರ್ಥಿಗಳು ಯಾರ ವಿರುದ್ಧ ಆ್ಯಂಟಿ ಇನ್ಕಂಬನ್ಸ್ ಇರ್ತದೆ. ಅಂಥ ಸಂದರ್ಭದಲ್ಲಿ ಚೇಂಜ್ ಮಾಡ್ತಕ್ಕಂಥ ಸಹಜ ಪ್ರಕ್ರಿಯೆ ಅದು. ಅದನ್ನು ಬೇಡ ಅಂತ ಯಾಕೆ ಅನ್ಕೊತಾರೆ? ಯಾಕಂದ್ರೆ ನಾನು ಸ್ವಲ್ಪ ನೇರ ನುಡಿ ನಿಷ್ಠುರವಾದಿ. ನಮ್ಮ ಯಾವನೋ ಹೊಗಳ್ತಾನೆ, ಆಮೇಲೆ ಯಾವನೋ ಮೇಲೆ ಎತ್ತಿಗ್ತಾನೆ, ಇವೆಲ್ಲ ನನಗೆ ಗೊತ್ತಿಲ್ಲ. ಹೃದಯದಲ್ಲಿ ಏನು ಬರುತ್ತೆ ನೆಟ್ಟಿಗೆ ಹೇಳ್ಬಿಡ್ತೀನಿ. ನೋಡೋದಿಲ್ಲ. 10 ತಿಂಗಳ ಹಿಂದೆ ಕಾಂಗ್ರೆಸ್ 135 ಬರುತ್ತೆ ಅಂತ ಹೇಳಿದ್ದು ಒಂದೇ ಒಂದು ಸರ್ವೆನೋ, 1-2 ಸರ್ವೆ ಅಷ್ಟೇ. ಉಳಿದವರೆಲ್ಲ ಹಂಗ್ ಅಸೆಂಬ್ಲಿ, ಕೆಲವರು ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್. ಆಯ್ತು, ನಾನು ಸರ್ವೆ ಬಗ್ಗೆ ನಾನು ಮಾತನಾಡೋದಿಲ್ಲ. ಇವತ್ತು ಭವಿಷ್ಯ ಹೇಳ್ತೇನೆ ಕೇಳಿ. ಕಂಟಿನ್ಯೂ ಸರ್. ಇಡೀ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ, ಇಡೀ ದೇಶದ ಬಗ್ಗೆ ಹೇಳ್ತಾ ಇದ್ದೀನಿ, 45 ಸೀಟ್ ದಾಟೋದಿಲ್ಲ. ಬರೆದಿಟ್ಕೊಳ್ಳಿ, ಇವತ್ತು ಹೇಳ್ತಾ ಇದ್ದೀನಿ. ನಾನು ಭವಿಷ್ಯ ನುಡಿತಾ ಇದ್ದೀನಿ. ಓಕೆ, 45 ಇವತ್ತು ಬರೆದಿಟ್ಕೊಳ್ಳಿ. ಟೈಮ್ ಡೇಟ್ 2 ಬರೆದಿಟ್ಕೊಳ್ಳಿ ಇವತ್ತು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ 45 ಸಂಖ್ಯೆ ದಾಟೋದಿಲ್ಲ. 45 ನನ್ನ ಲಕ್ಕಿ ನಂಬರ್ ಕೂಡ ಹೌದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಅದೇ ಕಾರಣಕ್ಕೂ ದೇಶದ ವಿಷಯ ಆಮೇಲೆ 45 ಸಂಖ್ಯೆ ದಾಟೋದಿಲ್ಲ. ಕರ್ನಾಟಕವನ್ನು ಸೇರಿ ಹೇಳ್ತೇನೆ, ಕರ್ನಾಟಕದಲ್ಲಿ ಗೆದ್ರೆ ತಾನೆ 45 ದಾಟೋದು. ಈ ಮಾತು ನನಗೆ ಯಾವಾಗಲೂ ಜ್ಞಾಪಕ ಇಟ್ಕೊ.